ಧರ್ಮಸ್ಥಳ ಫೈಲ್ ಇದು ಬಹಳ ಚರ್ಚೆಗೆ ಒಳಪಟ್ಟಂತಹ ಕೇಸ್. ಸೊ ಈಗ ಫೈಲ್ ಓಪನ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ, ಅದು SIT ರಚನೆ ಮಾಡಿಸುವ ಮೂಲಕವಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂಬ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಅಂತ ಏನಿಲ್ಲ, ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಆ ಕೇಸ್ಗೆ. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ನಿರ್ಧರಿಸಿರುವಂಥ ಸರ್ಕಾರ SIT ರಚಿಸಿದೆ. ಹೋಗುತ್ತಾ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಾಂತಿ ನೇತೃತ್ವದ SITಯಲ್ಲಿ IPS ಅಧಿಕಾರಿಗಳಾದಂತಹ MN ಅನುಚೇತ್ ಜೊತೆಗೆ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ದಯಾಮ್ ಸದಸ್ಯರಾಗಿದ್ದಾರೆ. ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಜೂನ್ 22ರಂದು ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರವೊಂದನ್ನು ಹಂಚಿಕೊಂಡಿದ್ದರು. ವ್ಯಕ್ತಿಯೊಬ್ಬ ಶವ ಹೂತೀಟ ಪ್ರಕರಣದ ಮಾಹಿತಿಯನ್ನು ಬಹಿರಂಗಗೊಳಿಸಿದರು. ಅನಾಮಿಕ ವ್ಯಕ್ತಿಯೊಬ್ಬ ಯಾರದ್ದೋ ಒತ್ತಡಕ್ಕೆ ಹೆದರಿ ನೂರಾರು ಶವ ವಿಲೇವಾರಿ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದ್ದಂಥ ಸುದ್ದಿಯು ತೀವ್ರ ಸಂಚಲನಕ್ಕೆ ಕಾರಣ ಕೂಡ ಆಗಿತ್ತು. ಅಲ್ಲದೆ ಆತ ಬೆಳತಂಗಡಿಯ ಪೊಲೀಸರಿಗೆ ಹೂತಿಟ್ಟಿದ್ದ ತಲೆಬುರುಡೆಯನ್ನು ತಂದುಕೊಟ್ಟಿದ್ದಾನೆ ಅನ್ನುವಂಥ ಸುದ್ದಿಯೂ ಕೂಡ ಹೊರಬಿದ್ದಿತ್ತು. ಇದಾದ ಮೇಲೆ ಪೊಲೀಸರು ದೂರನ್ನು ದಾಖಲಿಸಿಕೊಂಡರು. ಈ ಬೆನ್ನಲ್ಲೇ SIT ತನಿಖೆಗೆ ವ್ಯಾಪಕ ಆಗ್ರಹ ಕೂಡ ಕೇಳಿಬಂದಿತ್ತು. ಸಿದ್ದರಾಮಯ್ಯ ಸರ್ಕಾರ ಈಗ SIT ತನಿಖೆಗೆ ಆದೇಶ ಕೂಡ ಮಾಡಿದ್ದಾರೆ. ಆದರೆ ತನಿಖೆಗೆ ಯಾವುದೇ ಗಡುವನ್ನು ನೀಡಿಲ್ಲ. ಇನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದ ಮೇರೆಗೆ SIT ರಚಿಸಿರೋದಾಗಿ CM ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. SIT ರಚನೆ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಇನ್ನು ಸರ್ಕಾರದ SIT ಆದೇಶದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಈ ರೀತಿಯಾಗಿದೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವಂತಹ ಮಹಿಳೆಯರು ಸರ್ಕಾರದ SIT ಆದೇಶದಲ್ಲಿರೋದೇನು ಅಂತ ನೋಡೋದಾದರೆ, ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವಂಥ ಮಹಿಳೆಯರು ಯಾರು ಒಬ್ಬ ವ್ಯಕ್ತಿ ಹೋಗಿ ಈ BNS 183 ಸೆಕ್ಷನ್ನ ಅಡಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ, ತಮ್ಮ ದೂರನ್ನು ದಾಖಲು ಮಾಡಿ ಬಂದಿದ್ದಾರೆ. ಅವ್ರು ಹೇಳುವಂಥದ್ದು 1995ಕ್ಕೆ ಅವರು ಕೆಲಸಕ್ಕೆ ಸೇರಿಕೊಳ್ತಾರೆ. 98ರಿಂದ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡದೇನೆ ಶವಗಳ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಅದರರ್ಥ 1998ರಿಂದ ಕನ್ಸಿಡರ್ ಮಾಡಬೇಕಾಗತ್ತೆ. ಅವರು ಎಲ್ಲಿಯವರೆಗೂ ಇದ್ದರು ಅಂದರೆ 2014ರವರೆಗೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಬಟ್ ಅವರು ಹೇಳಿದ್ದು 1995ರಿಂದ 2005ರವರೆಗೂ ಅಂತ ಅವ್ರು ಹೇಳಿದ್ದಾರೆ. ಸೊ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಲೆಕ್ಕಾಚಾರಗಳಿಲ್ಲಿ. ವಿದ್ಯಾರ್ಥಿನಿಯರ ಮೇಲಿನ ಹಲ್ಲೆ, ಅತ್ಯಾಚಾರ, ಅಸ್ವಾಭಾವಿಕ ಸಾವಿನ ಆರೋಪದ ಬಗ್ಗೆ ತನಿಖೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ನೂರಾರು ಶವ ಹೂತಿರುವ ಬಗ್ಗೆ ಕೋರ್ಟ್ನಲ್ಲಿ ವ್ಯಕ್ತಿಯೊಬ್ಬರ ಹೇಳಿಕೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲು. ಕಾಣೆಯಾಗಿರುವವರು ಜೊತೆಗೆ ಅನುಮಾನಾಸ್ಪದ ಸಾವಾಗಿರಬಹುದಾದ ವೈದ್ಯ ವಿದ್ಯಾರ್ಥಿನಿ ಅನನ್ಯ ಭಟ್ ತಾಯಿಯಿಂದಲೂ ಕೂಡ ದೂರು ಇಲ್ಲಿ ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಂದಲೂ ಕೂಡ ಸರ್ಕಾರಕ್ಕೊಂದು ಪತ್ರ ಹೋಗುತ್ತೆ, ಸಮಗ್ರ ತನಿಖೆ ಮಾಡಿ ಅಂತ ಹೇಳಿ ಒಂದು ಒತ್ತಾಯ ಕೂಡ ಹೋಗುತ್ತೆ. ಅದಾದ ನಂತರ ಈಗ SIT ರಚನೆ ಮಾಡಿದ್ದಾರೆ. ವಿವಿಧ ನಾಗರಿಕ ಸಂಘಟನೆಗಳು ಕೂಡ ತನಿಖೆಗೆ ಒತ್ತಾಯವನ್ನು ಮಾಡಿದರು. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣ ರಾಜ್ಯದ ಇತರ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ತನಿಖೆಯನ್ನು ಮಾಡೋದು, ತನಿಖೆಯ ಮಾಹಿತಿಯನ್ನು DGPಗೆ ಆಗಾಗ್ಗೆ ಕೊಡಬೇಕು ಅಂತ ಹೇಳಿ ಅಂತಿಮ ವರದಿಯನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂಥದ್ದನ್ನು ಇದರಲ್ಲಿ ಹೇಳಿದ್ದಾರೆ. ಸೊ ಈ ವಿಚಾರದಲ್ಲಿ ಈಗ ಬಹುಮುಖ್ಯವಾಗಿ ಬರುವಂಥದ್ದು ಏನು ಪ್ರಶ್ನೆ? ಈಗ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ನಾನು ಎಲ್ಲಿದೆ ಅನ್ನೋದನ್ನ ತೋರಿಸ್ತೀನಿ, ಅದನ್ನ ತೆಗೆಯೋ ಮೂಲಕವಾಗಿ ಸತ್ಯ ಹೊರಕ್ಕೆ ಬರಬೇಕು, ಬೇಕಿದ್ರೆ ಮಂಪರು ಪರೀಕ್ಷೆಯನ್ನು ಕೂಡ ಮಾಡಿ ಅನ್ನೋದು. ಈಗ ಅವರು ನೋಡಿದ್ದೀನಿ, ನನ್ನ ಕೈಯಾರನೇ ಹೂತಾಕಿದ್ದೀನಿ ಅನ್ನೋದಕ್ಕೆ ಅವ್ರಿಗೆ ಪ್ರಬಲವಾದಂತಹ ನಂಬಿಕೆ ಇದೆ. ಬಟ್ ಈಗ ಇಷ್ಟೆಲ್ಲ ಆದಮೇಲೆ ಅದು ಯಾವುದು ಕೂಡ ಅವ್ರ ಕೈಯಲ್ಲಿಲ್ಲ, ಅಲ್ಲಿ ಇದೇ ಇಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಎಷ್ಟು ಪ್ರಯತ್ನಗಳಾಗಬೇಕು? ಹಾಗಾದರೆ 100% ಈಗ ಅವ್ರು ಹೇಳ್ತಾ ಇರುವಂಥದ್ದನ್ನು ಅಲ್ಲಗಳಿಯಕ್ಕಾಗೋದಿಲ್ಲ. ಒಬ್ಬ ಸಾಕ್ಷಿದಾರ ಬಂದು ನಿಂತ್ಕೊಂಡಿದ್ದಾರೆ, ಏನು ನಾನು ಶವಗಳು ಹೋಗಿ ಹೂತ್ ಹಾಕಿದ್ದೀನಿ, ಬಟ್ ನಾನು ಕೊಲೆಗಳನ್ನು ನೋಡಿದ್ದೀನಿ ಅಂತ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಡೆತ್ ಆಗಿರೋ ಬಾಡಿಗಳನ್ನ ನೋಡಿ, ನಾನು ಕೊಲೆಗಳನ್ನು ನೋಡಿದ್ದೀನಿ ಅನ್ನುವಂಥದ್ದು ಉಲ್ಲೇಖ ಇಲ್ಲ. ನನಗೆ ಇಂತಹ ಕಡೆಗಳಲ್ಲಿ ಶವ ಇದೆ, ಅದನ್ನು ಮಣ್ಣು ಮಾಡು ಇಲ್ಲ ಸುಟ್ಟು ಹಾಕು ಅಂತ ಹೇಳ್ತಾ ಇದ್ರು. ನಾನು ಹೋಗಿ ಅದನ್ನು ಸುಟ್ಟು ಹಾಕ್ತಾ ಇದ್ದೆ. ಆ ಬಾಡಿಗಳನ್ನು ನೋಡಿದಾಗ ನನಗೆ ಅದು ಕತ್ತು ಹಿಸುಕಿ ಸಾಯಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು, ಅದು ನನಗೆ ಅತ್ಯಾಚಾರ ಆದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಬಟ್ಟೆ ಇರಲಿಲ್ಲ ಆ ದೇಹಗಳ ಮೇಲೆ, ಎಲ್ಲವೂ ಒಂದೇ ಪ್ಯಾಟರ್ನ್ ಅಲ್ಲಿ ಇತ್ತು. ಆ ಪ್ಯಾಟರ್ನ್ಗಳಲ್ಲಿತ್ತು. ಬರೀ ಮಹಿಳೆಯರಷ್ಟೇ ಅಲ್ಲ, ಹೆಣ್ಮಕ್ಳು ಪಾಪ ಯುವತಿಯರು ಕೂಡ ಇದ್ರು, ಚಿಕ್ಕ ವಯಸ್ಸಿನಲ್ಲಿರೋರು, ಪುರುಷರು ಕೂಡ ಇದ್ರು ಅನ್ನುವಂಥದ್ದು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋ ಡೌಟ್ ಅತಿ ಹೆಚ್ಚು ಮಹಿಳೆಯರೇ.
ಅತಿ ಹೆಚ್ಚು ಮಹಿಳೆಯರಿದ್ದಾರಂತೆ. ಅವರು ಆರೋಪದಲ್ಲಿ ಅಲ್ಲಗಳೆಯೋ ಹಾಗಿಲ್ಲ, ಯಾಕಂದರೆ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡಿದ್ದಾರೆ ಅಂತಂದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಹೌದು. ಬಟ್ ನನ್ನ ವಾದ ಈ ವಿಚಾರದಲ್ಲಿ ಇದು ಕಳೆದ 20 ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇರೋದು, ಈಗ ಆಗಿರುವಂಥದ್ದು. ಈಗ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಆಗಿರಬಹುದು, ಹಿಂಗಿರಬಹುದು, ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಸರ್ಕಾರ ಈಗ SIT ಕೊಟ್ಟಿದೆ, ಹೌದು. ಪರ್ಫೆಕ್ಟ್. ನಾನು ಹೇಳುವಂಥದ್ದು SIT ತನಿಖೆ ಪ್ರಯೋಜನ ಇಲ್ಲ ಈ ಪ್ರಕರಣದಲ್ಲಿ. ಪ್ರಯೋಜನ ಇಲ್ಲದೆ ಸರ್ಕಾರ ಯಾಕೆ ಅದನ್ನ ಮಾಡಿ? ನೋ ವೇ. ಈ ತನಿಖೆಯನ್ನ SIT ಮಾಡಕ್ ಆಗೋದೇ ಇಲ್ಲ ನನ್ನ ವಾದ. ಹೇಗೆ, ಯಾವ ರೀತಿಯಲ್ಲಿ? ಯಾವ ರೀತಿ SIT ತನಿಖೆಯನ್ನ ಮಾಡುತ್ತೆ ಈ ಪ್ರಕರಣದಲ್ಲಿ? ಮೇನ್ ಫಸ್ಟ್ ಪಾಯಿಂಟ್ ಈ ವಿಚಾರದಲ್ಲಿ, ಯಾರ ಮೇಲೆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಆರೋಪ ಯಾರ ಮೇಲೆ ಅತಿ ಹೆಚ್ಚಾಗಿ ಬರ್ತಾ ಇದೆ? ಪೊಲೀಸರ ಮೇಲೆ. ಹೌದು. ಸಾಕ್ಷ್ಯಗಳ ನಾಶವನ್ನ ಮಾಡಿದ್ದಾರೆ ಪೊಲೀಸರು, ದೂರುಗಳನ್ನು ದಾಖಲು ಮಾಡಿಕೊಂಡಿಲ್ಲ ಪೊಲೀಸರು. ಪೊಲೀಸರು ಸಾಕ್ಷ್ಯಗಳನ್ನು ತಿರುಚಿದ್ದಾರೆ. ಹೌದು. ಯಾರ್ದೋ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ. ಅದು ಒಂದೆರಡಲ್ಲ, ಹಲವಾರು ಪ್ರಕರಣಗಳಲ್ಲಿ ಪೊಲೀಸರ ಮೇಲಿನ ಅನುಮಾನ ಇದೆ. ಸೊ ಪೊಲೀಸ್ ಇಸ್ ಎ ಪಾರ್ಟಿ ಹಿಯರ್. ಇಲ್ಲಿ ಪೊಲೀಸರು ಒಂದು ಪಾರ್ಟಿಯಾಗಿ ನಿಂತ್ಕೊಳ್ತಾರೆ, ಅಂದ್ರೆ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಅಲ್ವಾ? ಈಗ ಹಾಗಿದ್ದಾಗ ಸಾಕ್ಷಿ ನಾಶವನ್ನ ಮಾಡಿರುವಂತ ಆರೋಪವನ್ನ ಹೊತ್ತಿರುವಂತ ಪೊಲೀಸರು ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ಹೇಗೆ ತನಿಖೆ ಮಾಡ್ತಾರೆ? ಸೊ ಮೈ ಫಸ್ಟ್ ಪಾಯಿಂಟ್, ನಮ್ದೇ ತಪ್ಪು ಅಂತ ಹೆಂಗೆ ಒಪ್ಕೋತಾರೆ? ಹಿಂಗೆ ಪೊಲೀಸರು ಈಗ 20 ವರ್ಷಗಳ ಹಿಂದೆ ಇರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಆಫೀಸರು, ಸಬ್ ಇನ್ಸ್ಪೆಕ್ಟ್ರೋ, ಇನ್ಸ್ಪೆಕ್ಟ್ರೋ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ SI ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವರು ಈಗ ಪ್ರಮೋಷನ್ ಆಗಿ ಒಂದು ಹಂತಕ್ಕೆ ಬಂದು ಒಂದು ಪೊಸಿಷನ್ ಅಲ್ಲಿ ಕೂತಿರ್ತಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ. 20 ವರ್ಷ ಅಂದ್ರೆ ಡೆಫಿನೆಟ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪೊಲೀಸ್ ಸಿವಿಲ್ನಲ್ಲಿ ಅವ್ರಿಗೆ ಪ್ರಮೋಷನ್ ಅಂತೂ ಆಗಿರುತ್ತೆ. ಒಂದು DYSP ಪೋಸ್ಟ್ ವರೆಗಂತೂ ಡೆಫಿನೆಟ್ಲಿ ಬಂದಿರ್ತಾರೆ, ನೋ ಡೌಟ್. ಈಗ ನೀವು ಆಫೀಸರ್ನ ಯಾರನ್ನ ಹಾಕಿದ್ದೀರಾ? IPS ಆಫೀಸರ್ನ 4 ಜನ ಹಾಕಿದ್ದೀರಾ. ಈ ಸೀನಿಯರ್ ಆಫೀಸರ್ಸ್ ಹೋಗಿ ಇನ್ವೆಸ್ಟಿಗೇಷನ್ ಯಾರ ಮೇಲೆ ಮಾಡಬೇಕು? ಸಾಕ್ಷಿಗಳ ನಾಶ ಮಾಡಿದಂಥವ್ರೆ ಪೊಲೀಸರು. ಓಕೆ, ಹೇಗೆ ಮಾಡ್ತೀರಾ? ಯಾವ ರೀತಿಯಾಗಿ ನಿಮ್ಮಿಂದ ನಿರೀಕ್ಷೆ ಮಾಡೋಣ? ಇಟ್ಸ್ ಎ ಫಸ್ಟ್ ಪಾಯಿಂಟ್. ಓಕೆ, ಎರಡನೆಯದ್ದು, ಈ ಪ್ರಕರಣದಲ್ಲಿ ವಿಧಿ ವಿಜ್ಞಾನದ ತಜ್ಞರದ್ದು ಅತಿ ಮುಖ್ಯವಾಗಿರುವಂಥ ಪಾತ್ರ. ಏನು ಮಾಡೋಕ್ಕಾಗತ್ತೆ? ಈಗ IPS ಆಫೀಸರ್ಸ್ಗಳು ನೀವು ಹೋಗ್ತೀರಾ, ಆ ವ್ಯಕ್ತಿ ಯಾರು ದೂರನ್ನ ಕೊಟ್ಟಿದ್ರೆ, ಅನಾಮಿಕ ವ್ಯಕ್ತಿ, ಅವ್ರು ಕೊಟ್ಟಿರುವಂಥ ದೂರಿನ ಆಧಾರ ಮೇಲೆ ಹೋಗಿ ಸ್ಥಳ ಮಹಜರನ್ನ ಮಾಡಿಸ್ತೀರಾ. ಲೋಕಲ್ ಪೊಲೀಸರು ಮಾಡಿಸ್ಬೋದು ಇದನ್ನ, IPS ಆಫೀಸರ್ಸ್ ಏನು ಮಾಡ್ತೀರಾ? ಫೈನ್, ಓಕೆ. ಅವ್ರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿಸ್ತೀರಾ. ಅಲ್ಲಿ ಏನೇನು ಜಾಗಗಳಿದಾವೆ ಅವನ್ನೆಲ್ಲ ಆಚೆ ತೆಗೆಯುವಂಥ ಕೆಲಸವನ್ನು ಅವ್ರು ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರಗಳೆಲ್ಲ ಸಿಕ್ಕರೆ ಅವನ್ನ ಆಚೆ ತೆಗಿಸ್ತೀರಾ. ತೆಗೆಸಿದ ನಂತರ ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಏನು ಮಾಡ್ತೀರಾ? SIT ಇಲ್ಲಿ ಏನು ಮಾಡೋಕ್ಕಾಗತ್ತೆ? SIT ಅವರ ಪಾತ್ರ ಇದರಲ್ಲಿ ಆಗೋದಿಲ್ಲ. ಇದರ ಬದಲಾಗಿ SIT ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಕೇಸ್ ಈಗಿನವರೆಗೂ ಕೂಡ ಹೇಗೆ ಗೋಜಲ ಇದೆಯೋ ಇದಕ್ಕಿಂತಲೂ ಹೆಚ್ಚು ಗೋಜಲ ಆಗೋ ರೀತಿಯಲ್ಲಿ ಮಾಡ್ತಾರೆ. ನೋ ಡೌಟ್, ಬರೆದಿಟ್ಕೊಳ್ಬೇಕಿದ್ರೆ. ಹಿಂದೆ ಅನೇಕ ಪ್ರಕರಣಗಳನ್ನು ನೋಡಿದ್ದೀನಿ. SIT ಅವ್ರಿಗೆ ಕೊಟ್ಟರೆ ಗೋಜಲು ಮಾಡಿಟ್ಟು ಇನ್ನೊಂದಿಷ್ಟು ಅನುಮಾನಗಳು ಹುಟ್ಟೋ ರೀತಿಯಲ್ಲಿ ಮಾಡ್ತೀರಾ. ನೀವು ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಕರಣದಲ್ಲಿ. ನೀವಲ್ಲ, CBI ಕೊಟ್ಟರು ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕೆ ಆಗಲ್ಲ. ಸಾಕ್ಷಿ ಇದ್ದಾರೆ, ಹೀಗಿದ್ದು ಅದು ತಾರ್ಕಿಕ ಅಂತ್ಯ ಬರಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ಈ ಪ್ರಕರಣದಲ್ಲಿ ಆಗಿರುವಂಥದ್ದೇನೀಗ, 20 ವರ್ಷಗಳಿಂದ ಹಿಂದೆ ಅವರ ಕೊಲೆ ಆಗಿದೆ, ಕತ್ತು ಹಿಸ್ಕಿದ್ದಾರೆ, ಅತ್ಯಾಚಾರ ಆಗಿದೆ, ಅವ್ನು ಹೋಗಿ ನಾನು ಸುಟ್ಟು ಹಾಕಿದ್ದೀನಿ. ಒಂದಿಷ್ಟು ಸುಟ್ಟು ಹಾಕಿರೋ ಕೇಸ್ಗಳು ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ಮುಗಿದೋಯ್ತು ಕತೆ ಅದು. ಸುಟ್ಟು ಹಾಕಿರೋ ಕೇಸ್ಗಳನ್ನ, ಹೂತಿರುವಂಥ ಅಸ್ಥಿ ಪಂಜರಗಳನ್ನ ಆಚೆ ತೆಗಿತೀರಾ. ದೇಹ ಅಂತೂ ಇರಲ್ಲ, ಅಸ್ಥಿ ಪಂಜರ ಮೂಳೆ ಸಿಗುತ್ತೆ, ತಗೊಂಡು ಬರ್ತೀರಾ. ತಗೊಂಡು ಬಂದು ಏನು ಮಾಡೋಕ್ಕಾಗುತ್ತೆ ನಿಮಗೀಗ? ಎರಡೇ ಆಪ್ಷನ್. ಒಂದು ಫಾರೆನ್ಸಿಕ್ಸ್, ನಾನೊಂದು ಸ್ವಲ್ಪ ಕ್ರಿಮಿನಾಲಜಿ ಸ್ಟೂಡೆಂಟ್ ಆಗಿರೋದ್ರೆ ನಾನು ಹೇಳ್ತೀನಿ ಅಷ್ಟೇ. ಒಂದು ಸುಪ್ರೀಂ ಪೊಸಿಷನ್ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಸುಪ್ರೀಂ ಪೊಸಿಷನ್ ಟೆಕ್ನಿಕ್ ಅಂದರೆ ಏನು? ಒಂದು ಬುರುಡೆ ಸಿಕ್ಕರೆ ಆ ಬುರುಡೆಯನ್ನು 3Dಯಲ್ಲಿ, ಅದರ ಸ್ಕಲ್ಪ್ ಏನಿರುತ್ತೆ ಬುರುಡೆಯನ್ನು ನಿಮಗೊಂದು ಮ್ಯಾಪ್ ಮಾಡ್ಕೊಳ್ತಾರೆ, ಅದರ ಫೋಟೋ ರೆಡಿ ಮಾಡ್ಕೊಳ್ತಾರೆ. ಅಂದರೆ ಮಾಂಸ, ಸ್ಕಿನ್ ಎಲ್ಲ ಹಾಕಿ ಈ ಥರ ಫೇಸ್ ಇರಬಹುದು ಇವಂದು ಅಂತ ಹೇಳಿ ಅದನ್ನು ತುಂಬ ಅಳವಡಿಸ್ಕೊಳ್ಳೋದು ಕಡಿಮೆ ನಮ್ಮಲ್ಲಿ. ಬೆಸ್ಟ್ ವೇ ಯಾವುದಕ್ಕೆ ಹೋಗ್ತಾರೆ ಅಂತಂದರೆ, ಅದು ಒಂದು ಪ್ಯಾಟರ್ನು ತನಿಖೆ ಮಾಡೋಕ್ಕೋಸ್ಕರ ಸುಪ್ರೀಂ ಪೊಸಿಷನ್ ಟೆಕ್ನಿಕನ್ನು ಯೂಸ್ ಮಾಡುವಂಥದ್ದು ಒಂದು. ಎರಡನೆಯದು, ಅತಿ ಹೆಚ್ಚಾಗಿ ನಮ್ಮಲ್ಲಿ ಇನ್ವೆಸ್ಟಿಗೇಷನಲ್ಲಿ ಬಳಕೆ ಮಾಡುವಂಥದ್ದು ಹೀಗಿದ್ದಾಗ DNA-ಗೆ ಹೋಗ್ತಾರೆ. DNA ಏನು? ಮೂಳೆ ಸಿಗುತ್ತೆ. ಅಸ್ಥಿಪಂಜರ ಸಿಕ್ಕಾಗ
ಅಸ್ಥಿ ಪಂಜರದ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಇದು ಒಂದು ಹೆಣ್ಣಿಂದ ಅಥವಾ ಗಂಡದ್ದ ಅಂತ ಅನ್ನೋದೊಂದು ಅದನ್ನು ಪತ್ತೆ ಹಚ್ತಾರೆ. ಅದಾದ ನಂತರ ಮೂಳೆಯ ಆಧಾರದ ಮೇಲೆ ಇದು ಎಷ್ಟು ವಯಸ್ಸಿನದ್ದಿತ್ತು, ಏಜ್ 18 ವಯಸ್ಸು, 20 ವಯಸ್ಸು, 30 ವಯಸ್ಸು ಅನ್ನುವಂಥದ್ದನ್ನ ಪತ್ತೆ ಹಚ್ಚಕ್ಕಾಗತ್ತೆ. ಈ ಪತ್ತೆ ಹಚ್ಚಿದ ನಂತರ ನಾಪತ್ತೆ ಆಗಿರುವಂಥ ಲಿಸ್ಟನ್ನು ತೆಗಿತಾರೆ. ಅವ್ರ DNA ಮ್ಯಾಚ್ ಮಾಡಬೇಕು. ನಾಪತ್ತೆ ಆಗಿರೋ ಲಿಸ್ಟ್ ತೆಗೆದಾಗ ಅದರಲ್ಲಿ ಇಲ್ಲಿ ಸಿಕ್ಕಿರುವಂಥ 20 ವಯಸ್ಸಿನ ವ್ಯಕ್ತಿ, ಅಲ್ಲಿ 20 ವಯಸ್ಸಿನವ್ರು ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಆ ಪಟ್ಟಿ ತೆಗಿತಾರೆ ಲಿಸ್ಟನ್ನ. 100 ಜನ ಇದ್ದಾಗ ಅದ್ರ 20 ವಯಸ್ಸಿನವ್ರು ಎಷ್ಟು ಅದರಲ್ಲಿ ಬೈಫರ್ಕೇಶನ್ ಮಾಡ್ಕೊಳ್ತಾರೆ, ಅದರಲ್ಲಿ ಗಂಡು ಹೆಣ್ಣು ಎಷ್ಟು ಅದನ್ನ ಬೈಫರ್ಕೇಶನ್ ಮಾಡ್ಕೊಳ್ತಾರೆ. ಆಗ ಅಲ್ಲಿ ಯಾರಿದ್ದಾರೆ ಅವರ ಸಂಬಂಧಿಕರನ್ನ ಕರೆಸ್ತಾರೆ, ತಂದೆ ತಾಯಿನೋ ಅಣ್ಣ ತಂಗಿನೋ ಯಾರಿರ್ತಾರೋ ಅವ್ನು ಕರೆಸ್ತಾರೆ. ಅವಾಗ ಈ ಮೂಳೆ ಜೊತೆಗೆ ಅದನ್ನ DNA ಮಾಡಿಸ್ತಾರೆ, ಮ್ಯಾಚ್. ಓಕೆ, ಕೊಲೆ ಆಗಿದೆ, ಕೊಲೆ ಆಗಿದ್ದಿದ್ರೆ ಮಚ್ಚು ಲಾಂಗು ಏನಾದರೂ ಮೂಳೆಯವರೆಗೂ ಕೂಡ ಪೆಟ್ಟು ಬಿದ್ದಿದ್ದಿದ್ರೆ ನಿಮಗೆ ಮರ್ಡರ್ ಆಗಿದೆ ಅಂತ ಹೇಳಬಹುದು ಅಸ್ಥಿ ಪಂಜರ ತೆಗೆದಾಗ. ಇಲ್ಲ ಅಂದ್ರೆ ಹೇಗೆ? ಇಲ್ಲಾಂದ್ರೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದ್ದಿದ್ರೆ ನಿಮ್ಗೆ ಎಲ್ಲಿಂದ ಬರುತ್ತೆ? ಅದರಲ್ಲಿ ಅತ್ಯಾಚಾರ ಆಗಿರುವಂಥ ಪ್ರಕರಣಗಳು ಇದರಲ್ಲಿ ಗೊತ್ತಾಗೋದಾದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಇದರಲ್ಲಿ ಅಸ್ಥಿ ಪಂಜರ ಮಾತ್ರ ಸಿಕ್ಕಿದೆ. ಬಟ್ ಆ ಸ್ಥಳದಲ್ಲಿ ಅಷ್ಟೊಂದು ಶವಗಳು ಯಾಕೆ ಸಿಕ್ತು, ಯಾಕಿತ್ತು ಅನ್ನೋದಕ್ಕಾದ್ರೂ ಒಂದು ಪ್ರಶ್ನೆ ಬರುತ್ತಲ್ವಾ? ಫಾರ್ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ರೀಸೆಂಟಾಗಿ ಗದಗ್ ಹತ್ರ ಅಂತ ಅನಿಸುತ್ತೆ, ನಂಗೆ ಜ್ಞಾಪಕ ಇರೋ ಪ್ರಕಾರ ಗದಗ್ ಹತ್ರ ಸಾಲು ಸಾಲು ಅಸ್ಥಿ ಪಂಜರಗಳು ಒಂದು ಕಡೆಗೆ ಎಲ್ಲೋ ಕೆಲಸ ಮಾಡುವಂಥ ಸಂದರ್ಭದಲ್ಲಿ JCB ಹತ್ಬೇಕಾದ್ರೆ ಏನೋ ಒಂದು ಪೈಪ್ ಲೈನ್ ಹಾಕಬೇಕಾದ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕು ನಮ್ಮ ಹತ್ರ. ನಾವು ಸ್ಟೋರಿ ಕೂಡ ನಾವು ಮಾಡಿದ್ವಿ ಅದನ್ನು. ಹೆಂಗಾಗಿತ್ತು ಅದು ಮೂಳೆಗಳು, ಎಲ್ಲಿಂದ ಸಿಕ್ವು ಅಂತಂದಾಗ, ಹಿಂದೆ ಈ ರೀತಿಯಾಗಿ ರೋಗಗಳು ಬಂದ್ಬಿಟ್ಟು ಸಾವನ್ನಪ್ಪಿದಾಗ ಎಲ್ಲರನ್ನೂ ಕೂಡ ಒಂದೇ ಹಾಕಿಬಿಟ್ಟು ಮುಚ್ಚಾಕಿದ್ವಿ ಅಂತ ಆಗ ಹೇಳಿದ್ದು ಸ್ಟೋರಿ ಬೆಳಕಿಗೆ ಬಂತು. ಅವಾಗ ಅದಿರಬೇಕು ಅಂತ ಅನಿಸುತ್ತೆ ನನಗೆ. ಅಂಥ ಪ್ರಕರಣಗಳು ಈ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲು ಆಗಿರುವಂಥದ್ದಂತ ಏನು ಹೇಳಲಾಗ್ತಾ ಇದೆ, ಅದನ್ನು ವಿಚಾರಕ್ಕೂ ಬಂದ್ಬಿಡೋಣ. ಈಗ ನೀವು ಹೇಳಿದಂಗೆ ಮೂಳೆಗಳು ಅಷ್ಟೇ ಯಾಕೆ ಸಿಕ್ಕು ಅಂತ ಹೇಳಿ ನೋಡಿ, ನಾನು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೂಡ ತಗೊಂಡೆ. ನಾನು ಇನ್ನೊಂದು ಆ್ಯಂಗಲ್ ಹೇಳ್ತಾ ಇದ್ದೀನಿ, ಇವನೇನು ಯಾರನ್ನೋ ರಕ್ಷಣೆ ಮಾಡೋಕ್ಕೋಸ್ಕರ ಮಾತನಾಡ್ತಾ ಇದ್ದೇನೆ ಅಂತ ಹೇಳಕ್ ಹೋಗ್ಬಿಡಿ. ನಾನು ಈ ಕೇಸಿನ ಇನ್ವೆಸ್ಟಿಗೇಷನ್ನು ಮತ್ತು ಇನ್ನೊಂದು ದಿಕ್ಕಿನ ವಿಚಾರವನ್ನು ಮುಂದೆ ಇಡ್ತಾ ಇದ್ದೀನಿ. ಏನು ಒಂದು ವಾದ ಇದೆ ಈ ವಿಚಾರದಲ್ಲಿ. ಅಲ್ಲಿ 2005ರವರೆಗೂ ಕೂಡ ರುದ್ರಭೂಮಿ ಇರಲಿಲ್ಲ, ಸ್ಮಶಾನದ ಜಾಗ ಇರಲಿಲ್ಲ. ಆಗ ಏನು ಮಾಡ್ತಾ ಇದ್ರು ಆ ಗ್ರಾಮ ಪಂಚಾಯಿತಿಯಲ್ಲಿ, ಆ ಊರಿನಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅವರು ಅಲ್ಲಿ ಸುತ್ತಮುತ್ತಲಿರುವಂಥ ಜಾಗಗಳಲ್ಲಿ ಶವಗಳನ್ನು ಹೂಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದಿದೆ. ಅದಕ್ಕೂ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದು ಕಂದಾಯ ಇಲಾಖೆಯ ಜಾಗದಲ್ಲಿ ಮಾತ್ರ ಈ ಶವಗಳನ್ನು ಹೂಳಬೇಕಾಗಿದ್ದಿತ್ತು. ಗ್ರಾಮ ಪಂಚಾಯಿತಿಯವರು ಕಂದಾಯ ಇಲಾಖೆಯ ಜಾಗದಲ್ಲಿ ಮಾತ್ರ ಶವಗಳನ್ನು ಹೂಳೋಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಈಗ ಈ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂಥ ಅಂಶ ಏನಿದೆ, ನಾನು ಅರಣ್ಯದ ಜಾಗದಲ್ಲಿ ಹೂತಾಕ್ ಬಂದಿದ್ದೀನಿ, ಅದೇ ಇಲ್ಲಿ ಮೇಜರ್ ಆಗಿರುವಂಥ ಪಾಯಿಂಟ್. ಗ್ರಾಮ ಪಂಚಾಯಿತಿ ಯಾವತ್ತೂ ಕೂಡ ಅರಣ್ಯದಲ್ಲಿ ಹೋಗ್ಬಿಟ್ಟು ಶವವನ್ನು ಹೂತಾಕಿ ಬಾ ಅಂತ ಹೇಳೋದಿಲ್ಲ, ಕಂದಾಯ ಇಲಾಖೆ ಜಾಗದಲ್ಲೇ ಹೂಳಬೇಕು ಅದನ್ನು. ಈಗ ಅರಣ್ಯ ಇಲಾಖೆಯ ಜಾಗದಲ್ಲಿ ವ್ಯಾಪ್ತಿಯಲ್ಲಿ ಏನಾದರೂ ಶವಗಳು ಸಿಕ್ಕರೆ ಡಿಫೆನ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಇರಲ್ಲ. ಅವಾಗ ನೀವು ಸ್ಮಶಾನಕ್ಕೆ ಹಾಕೋದಲ್ಲೆಲ್ಲ ಹೂತರು ಅದು ಹೇಳಕ್ಕಾಗಲ್ಲ ನಿಮಗೆ. ಅವಾಗ ಡೌಟ್ ಕ್ಲಿಯರ್ ಆಗುತ್ತೆ, ಅನುಮಾನಗಳು ಬರುತ್ತೆ, ಆಗ ನಿಮಗೆ ಫರ್ದರ್ ಪ್ರೊಸೀಜರ್ ಶುರುವಾಗುತ್ತೆ. ಅದಾದ ನಂತರ ಇನ್ನೊಂದು ವಾದವನ್ನು ಹೇಳ್ತೀನಿ. ಏನು, ಇಷ್ಟೆಲ್ಲ ಆದ ನಂತರ ಅಸ್ಥಿ ಪಂಜರ ಸಿಕ್ತು, ನೀವು ಬಾಡಿಯನ್ನು ಕೂಡ ರಿಕವರ್ ಮಾಡಿದ್ರಿ, ಅದು ಯಾರದ್ದು DNA ಟೆಸ್ಟು ಮಾಡಿದ್ರಿ, ಎಲ್ಲ ಓಕೆ. ಕೇಸ್ ಏನು ದಾಖಲಾಗಿದ್ದು ನಾಪತ್ತೆ ಪ್ರಕರಣ, ಮಿಸ್ಸಿಂಗ್ ಪ್ರಕರಣ. ನೀವೀಗ ಕೊಲೆ ಅಂತ ಇದನ್ನು ಹೇಳಬೇಕು ಅಂತ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಅವನು ಹೂತಾಕಿರೋ ಅನ್ನೋದು ಬಿಟ್ಬಿಟ್ರೆ ಕಣ್ಣಾರೆ ಕಂಡಿರುವಂಥದ್ದು ರೀಸೆಂಟ್ ಆಗಿರುವಂಥ ಅನೇಕ ಕೊಲೆ ಕೇಸ್ಗಳು, ದೊಡ್ಡ ದೊಡ್ಡವರು ಕೇಸ್ಗಳಲ್ಲೇ ನಿಮಗೆ ಅವರನ್ನು ಒಳಗಡೆ ಹಾಕಕ್ಕೆ ಆಗ್ತಾ ಇಲ್ಲ. CCTV ಫುಟೇಜ್ಗಳಂತೆ, ಅಲ್ಲಿ ಬ್ಲಡ್ ಸ್ಯಾಂಪಲ್ ಸಿಕ್ತಂತೆ, ಎಲ್ಲ ಸಿಕ್ಕರೂ ಕೂಡ ಅವರೇ ಕೊಲೆ ಮಾಡಿದ್ರಂದು ಪ್ರೂವ್ ಮಾಡಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ. 20 ವರ್ಷದ ಕಥೆಯನ್ನು ಹೇಳ್ತಾ ಇದ್ದೀರಾ. ನನಗೆ ನ್ಯಾಯ ಸಿಗಬೇಕು, ಅದು ನಿಜವಾಗಿಯೂ ಆಗಿದ್ದಿದ್ರೆ ನನ್ನ ವಾದ. ನಾನು ಹೇಳ್ತಾ ಇರೋದು 20 ವರ್ಷದ ಹಿಂದಿನ ಕತೆ. ಕೊಲೆ ಮಾಡಿದ್ದು ಯಾರು, ಮೊದಲೇ ಕೊಲೆ ನಡೆದಿದೆಯಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದೇ ಕಷ್ಟ ಈ ವಿಚಾರದಲ್ಲಿ. ಕಾರಣ ಅಲ್ಲಿ ಮಚ್ಚು ಲಾಂಗು ಬಿದ್ದಿದ್ದು ಏಟ್ ಎಲ್ಲೂ ಇಲ್ಲ. ಅವ್ರು ಹೇಳ್ತಾ ಇರೋದು ಕುತ್ತಿಗೆ ಹಿಚ್ಕಿದ್ರು, ಆ ಥರ ಕಾಣಿಸ್ತಾ ಇತ್ತು ಅಂತ ಹೇಳಿ, ಆಸಿಡ್ ಹಾಕಿದ್ರು ಅಂತ ಹೇಳಿ. 20 ವರ್ಷದ ಹಳೆ ಕತೆ ಆಗಿರೋದ್ರಿಂದ ಆಸಿಡ್ ಹಾಕಿದ್ರು ಕೂಡ ಒಂದಿಷ್ಟು ಬೋನ್ ಏನಾದರೂ ಸುಟ್ಟಿದ್ದಿದ್ರೆ ಅದು ಬೇರೆ ಕೇಸು, ಅದ್ರಲ್ಲಿ ಗೊತ್ತಾಗ್ಬೋದು. ಅವ್ರು ಹೇಳ್ತಾ ಇರೋದು ಕುತ್ತಿಗೆ ಹಿಚ್ಕಿದ್ರು ಅಂತೇಳಿ. ಕೊಲೆ ಮಾಡಿದ್ ನೀವು ಯಾರು ನೋಡಿದ್ರಿ?
ಆ ಪ್ರೂವ್ ಮಾಡೋದು ಹೇಗೆ ಈಗ ಇದರಲ್ಲಿ? ಸಾಕ್ಷಿ ಎಲ್ಲಿಂದ ತರ್ತೀರಾ? ನಾನು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ, ತನಿಖೆಯ ಆ ಆ್ಯಂಗಲಲ್ಲಿ ಹೇಳ್ತಾ ಇದ್ದೀನಿ ನಾನು. ಹೇಗೆ ಮಾಡ್ತೀರಾ? ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಾ, ಹೇಗೆ ಪ್ರೂವ್ ಮಾಡ್ತೀರಾ? ಹೇಗೆ ಮಾಡ್ತೀರಾ? ಈಗಲೇ ಅನೇಕ ಅತ್ಯಾಚಾರ ಕೇಸ್ಗಳಾದರೂ ಕೂಡ ಅವರಿಗೆ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಇಲ್ಲದೆ ಇದ್ದಿದ್ರೆ ಅತ್ಯಾಚಾರ ಮಾಡಿದವನು ಹಾಗೆ ಓಡಾಡ್ತಾ ಇದ್ದಾನೆ, ಪಾಪ ಅವಳು ಒದ್ದಾಡ್ತಾ ಇದ್ದಾಳೆ. ಈಗಿರುವಂಥ ಅನೇಕ ಕೇಸ್ಗಳು ಕಣ್ಣು ಮುಂದೆ ಇದ್ದಾವೆ, ಹಾಗೆ ಇದ್ದಾವೆ. ಇದನ್ನ ಹೆಂಗೆ ಪ್ರೂವ್ ಮಾಡ್ತೀರಾ? ಇದರಲ್ಲಿ ಬಾಡಿ ಸಿಗ್ಬೋದು, ಸಿಗ್ಲಿಕ್ಕೂ ಇಲ್ಲ. ಸಿಕ್ಕರೆ ಯಾರು ಏನು ಎತ್ತ ಅನ್ನುವಂಥ ಪತ್ತೆ ಹಚ್ಚಬಹುದು, ಪತ್ತೆ ಹಚ್ಚಕ್ಕೆ ಆಗ್ಲಿಕ್ಕೂ ಇಲ್ಲ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಬೇಕಲ್ಲ ನಮಗೆ, ಅವ್ರು ಯಾರಿದ್ದಾರೆ ಏನು ಅಂಥೇಳಿ. ಇಷ್ಟೂ ಆದ ನಂತರ ಕೊನೆಯದಾಗಿ ಈ ಕೇಸು ತಾರ್ಕಿಕ ಅಂತ್ಯ ಹೇಗೆ ಕಾಣುತ್ತೆ? ನನ್ನ ವಾದ, ತಾರ್ಕಿಕ ಅಂತ್ಯ ಹೇಗೆ ಹೋಗುತ್ತೆ? ಇನ್ ಕೇಸ್ ಅಲ್ಲಿ ಸಿಕ್ಕಿದ್ದೇ ಆದರೆ ಜನಮಾನಸದಲ್ಲಿ ಈಗೇನು ಉಳ್ಕೊಂಡಿದೆ ಅದು ನಿಜವಾಗಿ ಉಳ್ಕೊಂಡ್ಬಿಡುತ್ತೆ. ನನ್ನ ವಾದ ಈ ವಿಚಾರದಲ್ಲಿ ತಾರ್ಕಿಕ ಅಂತ್ಯ ಹೋಗೋದು ಕಷ್ಟ ಅಂತ. ಆಮೇಲೆ SIT ಕಡೆ ಇದಾಗಲ್ಲ. CBI ಕಡೆಗೆ ಹೋದರೆ ಅಲ್ಲಿ ನಿಮಗೆ ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ಸ್ಗಳು ಬರ್ತಾರೆ. ಈಗ ನೀವು ಕೂಡ ಕರ್ನಾಟಕದಲ್ಲಿ ನಮ್ಮ ಹತ್ರ ಅಷ್ಟು ಎಕ್ಸ್ಪರ್ಟ್ಸ್ಗಳಿಲ್ಲ. ನಾವೇನಿದ್ರು ಮುಂಬೈಗೆ ಕಳಿಸ್ತೀವಿ, ಇಲ್ಲ ಹೈದರಾಬಾದಿಗೆ ಕಳಿಸ್ತೀವಿ, ಅಲ್ಲಿಂದ ರಿಪೋರ್ಟ್ಗಳು ಬರಬೇಕು ಅಂತೀವಿ. ನಾವೊಂದು ಕೊಲೆ ಪ್ರಕರಣದಲ್ಲೇ ನಾವು ಅಲ್ಲಿ ಕಳಿಸ್ತೀವಿ ರಿಪೋರ್ಟರ್. ಇದು 20 ವರ್ಷಗಳ ಹಿಂದಿಂದಿದ್ದು. ಇವು 4 IAS ಅವರು ತುಂಬ ಸಮರ್ಥರಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಈ ಆಫೀಸರ್ಸ್ಗಳೆಲ್ಲ. ಬಟ್ ನಿಮಗೆ ಈ ತನಿಖೆಯನ್ನು ಮಾಡೋದು ಕಷ್ಟ ಅಂತ ನನ್ನ ವಾದ. ಇಲ್ಲ ಅಂತಂದರೆ ನೀವು ಮಾಡಿ ತೋರಿಸಿ ನನಗೆ. ನನ್ನ ವಾದ ಅಷ್ಟೇ, ನಿಮ್ಮ ಕಡೆಗೆ ಆಗ್ಲಿಕ್ಕೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕಾರಣ ಇದರಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳು ಬೇಕಾಗ್ತಾರೆ. ಅಷ್ಟು ಸುಲಭದ ಕೇಸ್ ಇದು ಅಲ್ಲ ಹೇಳೋ ರೀತಿಯಲ್ಲಿ. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕಷ್ಟೇ, ಅದಕ್ಕೆ ಉನ್ನತ ಮಟ್ಟದ ತನಿಖೆಗೆ ಸೂಚನೆ ನೀಡಿದ್ದೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಶವಗಳ ಹೂತಿಟ್ಟ ಪ್ರಕರಣವನ್ನು ಮಾತ್ರ ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತೆ, ಸೌಜನ್ಯ ಪ್ರಕರಣದ ತನಿಖೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಒತ್ತಡಕ್ಕೆ ಮಣಿದು ಮಾಡುವ ಕೆಲಸ ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ನಾವು ತೀರ್ಮಾನ ಕೈಗೊಂಡಿದ್ದೀವಿ, ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಕಾದು ನೋಡೋಣ ಅಂತ ಹೇಳಿದರು. ಆದರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದು ಮೆಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ವಿವರವಾದಂಥ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನು. ಮುಖ್ಯಮಂತ್ರಿಗಳು, ನಾನು, ನಮ್ಮ DG ಅವರೆಲ್ಲರೂ ಕೂಡ ಮಾತಾಡಿ DG ಅವರಾಗಿರ್ತಕ್ಕಂಥ ಮೊಹಂತಿ ಅವರ ನೇತೃತ್ವದಲ್ಲಿ SITಯನ್ನು ಮಾಡಿದ್ದೇವೆ. ಅಂತ ಹೇಳಿದ್ದಾರೆ. ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು, ಹೂತಾಕಿರೋ ಸ್ಥಳಕ್ಕೆ ಹೋಗಬೇಕು, ಫೊರೆನ್ಸಿಕ್ ಎಲ್ಲ ತನಿಖೆಗಳಾಗಬೇಕು. ನಾವು ಸುಮ್ಮನೆ ಯಾರೊಬ್ಬರ ಮೇಲೆ ಇದನ್ನು ಆರೋಪ ಮಾಡುವಂಥದ್ದಾಗಲಿ ಸಾಧ್ಯ ಇಲ್ಲ. SIT ಮೇಲೆ ನಮಗೆ ವಿಶ್ವಾಸ 100ಕ್ಕೆ 100 ಇದೆ. ನಿಜಾಂಶನ ಹೊರಗೆ ತರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸೌಜನ್ಯ ಪ್ರಕರಣದ ಬಗ್ಗೆ ಎಲ್ಲ ನ್ಯಾಯ ಸಿಗುವಂಥದ್ದಾಗಬೇಕು. ಯಾರೋ ತಪ್ಪಿತಸ್ಥರಿದೆ ಒಮ್ಮೆ ಕ್ರಮ ಆಗಬೇಕು. ಈಗ ತಪ್ಪಿತಸ್ಥರ ಕ್ರಮ ಆಗಬೇಕು. ತಪ್ಪಿತಸ್ಥರು ಯಾರು ಅನ್ನುವಂಥದ್ದನ್ನು ಹೆಂಗೆ ಪತ್ತೆ ಹಚ್ತಾರೆ ಅನ್ನೋದೇ ನನ್ನ ವಾದ ಈ ವಿಚಾರದಲ್ಲಿ. ಗೊತ್ತಿಲ್ಲ, ಅಷ್ಟೊಂದು ಎಕ್ಸ್ಪರ್ಟ್ಸ್ಗಳಾಗಿದ್ರೆ ಮಾಡಬಹುದು. ಬಹಳ ದೊಡ್ಡ ಸವಾಲನ್ನು ಮೆಟ್ಟು ನಿಂತಿರೋ ಒಂದು ದೊಡ್ಡ ಹೆಸರೇ ಬರುತ್ತೆ ನಮ್ಮ ಆಫೀಸರ್ಸ್ಗಳಿಗೆ. ಅದರಲ್ಲಿ ಡೌಟೇ ಇಲ್ಲ. ಬಟ್ ಕಷ್ಟ ಅಂತ ನಾನು ಹೇಳೋದು, ಬಹಳ ದೊಡ್ಡ ಕಷ್ಟ ಅಂತ ಹೇಳಿ. ಬಟ್ ಹುಡುಕಿ ಪ್ರಯತ್ನ ಮಾಡಿ ಯಾರು ನಿಜವಾಗಿಯೂ ಕೂಡ ತಪ್ಪಿತಸ್ಥರಿದ್ದಾರೆ ಒದ್ದು ಒಳಗಡೆಗೆ ಹಾಕಿ ಅವ್ರನ್ನು ನೇತು ಹಾಕಿ. ಯಾರು ಬೇಡ ಅಂದವರು ಗೊತ್ತಾಗಬೇಕು. ಅಲ್ಲೇ ದೇವ್ರು ಇರೋದು. ದೇವ್ರು ಯಾರಿಗೆ ಶಿಕ್ಷೆ ಕೊಡಬೇಕು ಕೊಡಿಸ್ತಾರೆ ಅಲ್ವಾ, ಕ್ಲಿಯರ್ ಕಟ್ ಆಗಿ. ಇನ್ನು ಅನಾಮಿಕ ಜುಲೈ 3ರಂದು ವಕೀಲರ ಸಹಾಯದೊಂದಿಗೆ ದಕ್ಷಿಣ ಕನ್ನಡದ SP ದೂರು ನೀಡಿದ್ದ. ಅದರಲ್ಲಿ ಭಯಾನಕ ಅಂಶಗಳನ್ನು ಉಲ್ಲೇಖಿಸಿದ್ದ. ಅಲ್ಲದೆ ಮುಸುಕುಧಾರಿಯಾಗಿ ಬಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದ. ಆತನ ದೂರಿನಲ್ಲಿರುವಂಥ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನೋಡೋಣ. 1995ರಿಂದ 2014ರವರೆಗೆ ಧರ್ಮಸ್ಥಳದ ನಾನು ನೌಕರನಾಗಿದ್ದೆ ಅಂತ ಹೇಳ್ತಾ ಇದ್ದಾರೆ. 1995ರಲ್ಲಿ ಅವರು ಅಲ್ಲಿ ಪೌರ ಕಾರ್ಮಿಕನಾಗಿ ಕಸ ಹೊಡೆಯೋದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಿದ್ದು. 98ರಿಂದ ಅವರಿಗೆ ಈ ಕೃತ್ಯವನ್ನು ಮಾಡೋಕ್ಕೆ ಹೇಳ್ತಾ ಇದ್ರು, ಸೂಚನೆ ಕೊಡ್ತಾ ಇದ್ರು ಅಂತ ಹೇಳಿ. ನಾನು ಹಲವು ಶವಗಳನ್ನು ವಿಲೇವಾರಿ ಮಾಡಿದ್ದೀನಿ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದೇ ಹೆಚ್ಚಾಗಿದೆ, ಇವೆಲ್ಲ ಅನಾಥ ಶವಗಳು ಅಂತ ನಾನು ಭಾವಿಸಿದ್ದೆ. ಅನಂತರ ನನಗೆಲ್ಲ ಅನುಮಾನ ಬರೋಕ್ಕೆ ಶುರುವಾಯಿತು ಅಂತ ಹೇಳಿದ್ದು. ಕೆಲ ಮಹಿಳೆಯರ ಶವಗಳೆಲ್ಲ ನಗ್ನ ಸ್ಥಿತಿಯಲ್ಲಿದ್ದವು. ಲೈಂಗಿಕ ಆಕ್ರಮಣ, ಹಿಂಸೆಯ ಕುರುಹುಗಳಿದ್ವು. ನಾನು ಪೊಲೀಸರಿಗೆ ಹೇಳೋಕ್ಕೆ ಮುಂದಾದಾಗ ನನ್ನ ಮೇಲೆ ಹಲ್ಲೆ ಮಾಡಿದರು. ಶವ ಹೂತಿಟ್ಟ ವಿಚಾರ ಬಯಲು ಮಾಡದಂತೆ ಬೆದರಿಸಿದರು. ನಿನ್ನನ್ನು ಹೂತು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದರು. ನಾನು ಜೀವಭಯದಿಂದ 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಬಿಟ್ಟು ಹೋದೆ, ಅಂದರೆ 2014ರಲ್ಲಿ. ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ 11 ವರ್ಷಗಳ ಬಳಿಕ. ಕೊಲೆ ಪಾತಕರು, ಅತ್ಯಾಚಾರಿಗಳು ಯಾರಂತ ಗೊತ್ತಾಗಬೇಕು ಅಂತಿದ್ದಾರೆ. ಹೂತು ಹಾಕಿರುವ ಸ್ಥಳವನ್ನು ತೋರಿಸೋಕೆ ನಾನು ಸಿದ್ಧ ಅಂದಿದ್ದಾರೆ. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿ ಅಂತ
ಹೇಳ್ತಾ ಇದ್ದಾರೆ. 2014ರಲ್ಲೇ ಒಂದು ರೀತಿಯಲ್ಲಿ ಇದನ್ನು ಹೇಳಿದ್ದಿದ್ರೆ ಅವತ್ತೇ ಈ ರೀತಿಯಾಗಿ ಹೋರಾಟ, ಯಾಕಂದರೆ ಆ ಸೌಜನ್ಯ ಪ್ರಕರಣವು ಕೂಡ ಆಗಲೇ ಬಂದಿದ್ದಿದ್ದಲ್ಲ ಜೋರಾಗಿ, ಅವತ್ತೇ ಧ್ವನಿ ಎತ್ತಬಹುದಾಗಿತ್ತು ಈ ಅನಾಮಿಕ. ಜೀವ ಅವತ್ತು ಎತ್ತಿದ್ದಿದ್ರೆ CBI ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇತ್ತು ಆ ಪ್ರಕರಣದಲ್ಲಿ. ಜೀವ ಭಯ ಮತ್ತೊಂದು ಪಾಪ ಪ್ರಜ್ಞೆ ಈಗ ಅವ್ರಿಗಾಗಿದೆ. ಅಲ್ಲ, ಇದೇ ಧೈರ್ಯವನ್ನು ಅವತ್ತು ತೋರಿಸ್ಬೋದಾಗಿತ್ತಲ್ವಾ ಅಂತ ಒಂದು ವಾದ ಬರುತ್ತೆ. ನಿಮ್ಗೆ ಈಗ ಏನೇ ಹೇಳ್ಬೋದು, ಈಗ ಹಿಂಗಾಯ್ತು ಹಿಂಗೆಲ್ಲ ಹೇಳಿದಾಗ ನಿಮಗೆ ಒಂದು ಇದ್ರ ಥರ ಕಾಣಿಸುತ್ತೆ ಇದು, ಹಿಂಗೆಲ್ಲ ಆಯ್ತಾ ಹಂಗೆಲ್ಲ ಆಯ್ತಾ ಅಂತೇಳಿ. ಹೌದು, ನಿಮ್ಗೆ ಹೇಳುವಂಥದ್ದು ಬೇರೆ, ಹೇಳುವಂಥದ್ದು ಬೇರೆ. ಹಿಂಗೆ ಆಗಿರ್ಬೋದು, ಆಗಿರ್ಲಿಕ್ಕೂ ಇಲ್ಲ. ಟೆಕ್ನಿಕಲಿ ಪ್ರೂವ್ ಮಾಡೋದು ಬೇರೆ. ಟೆಕ್ನಿಕಲಿ ಪ್ರೂವ್ ಮಾಡೋದು ಕಷ್ಟ ಅಂತ ನನ್ನ ವಾದ. ಟೆಕ್ನಿಕಲಿ ಪ್ರೂವ್ ಮಾಡೋದು ಬಹಳ ಕಷ್ಟ ಈ ವಿಚಾರದಲ್ಲಿ, ಇಂಥ ಪ್ರಕರಣದಲ್ಲಿ. ನೋಡೋಣ ಏನು ಅಂತ ಹೇಳಿ. ಧರ್ಮಸ್ಥಳ ಫೈಲ್ಸ್ನ ಡೆವಲಪ್ಮೆಂಟ್ ಇಂಚಿಂಚು ಮಾಹಿತಿ ಹೀಗಿದೆ. ತೊಳಿಯರು ಓಕೆ, ಇದರಲ್ಲಿ ವಕೀಲರು ಕೂಡ ಮಾತನಾಡಿದ್ದಿದೆಯಲ್ವಾ? ಸೊ ಅವ್ರು ವಕೀಲರು ಮಾತನಾಡಿದ್ದು ನೋಡಿದ ತಕ್ಷಣ ಈ ಫೈಲ್ಸ್ ಬಗ್ಗೆ ಬಂದ್ಬಿಡೋಣ ಅಲ್ವಾ? ಓಕೆ, ವಕೀಲರು ಏನು ಮಾತಾಡಿದಾರೆ ನೋಡೋಣ. ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ಆ ವಿಚಾರವಾಗಿ SP ಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು. ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು. ನಾವು ಅವ್ರನ್ನೇ ಕಂಡಬೇಕು. ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್, ನಾವು SP ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇ ನೋಡಿ, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗೇ SP ನ ಭೇಟಿ ಮಾಡಕ್ಕೆ ಆ್ಯಕ್ಚುಲಿ ವಕೀಲರು ದೇ ಆರ್ ಗೋಯಿಂಗ್ ಗುಡ್ ವರ್ಕ್. ಸಿಕ್ಕಾಪಟ್ಟೆ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ತುಂಬ ಶ್ರಮ ಇಟ್ಟಿದ್ದಾರೆ. 2014ರಲ್ಲಿ ನಾಪತ್ತೆಯಾಗಿ ಹೋಗಿರುವಂಥ ವ್ಯಕ್ತಿಯನ್ನು ಹುಡ್ಕೊಂಡು ಬಂದು ಕರ್ಕೊಂಡು ಬಂದು ಇಲ್ಲಿ ನಿಲ್ಸ್ಕೊಂಡು ದೂರನ್ನು ಕೊಡಿಸಿ ಈ ಥರ ಫೈಟ್ ಮಾಡ್ತಾ ಇದ್ರು ಅಂದರೆ ಅಬ್ಸಲ್ಯೂಟ್ಲಿ ಗುಡ್. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸುವಂಥ ಮಟ್ಟಕ್ಕೆ ಹೋಗಿ ನೀವು ಅಂತ ನನ್ನ ವಾದ. ಮಾಡಿ ಸರ್. ಇದು ಜೂನ್ 22 ಬೆಂಗಳೂರಿನ ಇಬ್ಬರು ವಕೀಲರ ಲೆಟರ್ ಹೆಡ್ನಲ್ಲಿ ಅನಾಮಿಕ ವ್ಯಕ್ತಿಯ ಪಾಪ ಪ್ರಜ್ಞೆಯ ಪತ್ರ ವೈರಲ್ ಆಗುತ್ತೆ. ಈ ಫೈಲ್ಸ್ ಡೀಟೇಲ್ಸ್ ಹೇಗೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಜೂನ್ 27ನೇ ತಾರೀಕಿಗೆ ದಕ್ಷಿಣ ಕನ್ನಡದ SP ಕಚೇರಿಗೆ ದೂರುದಾರನ ಪರ ವಕೀಲರ ನಿಯೋಗ ಹೋಗಿ ಭೇಟಿ ಕೊಡುತ್ತೆ. ಬಟ್ SP ಅವರಲ್ಲಿ ಇರೋದಿಲ್ಲ, ಕಾರಣ ಮುಂಚೆನೇ ಅವ್ರಿಗೆ ಹೇಳಿರೋದಿಲ್ಲ. 3ನೇ ತಾರೀಕಿಗೆ ಜುಲೈ SP ಅರುಣ್ ಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ ವಕೀಲರು. ಜುಲೈ 3ನೇ ತಾರೀಕಿಗೆ ಧರ್ಮಸ್ಥಳ ಠಾಣೆಗೆ ವಕೀಲರು ಹೋಗ್ತಾರೆ. ಅನಾಮಧೇಯ ವ್ಯಕ್ತಿಯ ಹಸ್ತಾಕ್ಷರದ ದೂರನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಜುಲೈ 4ನೇ ತಾರೀಕಿಗೆ BNS ಸೆಕ್ಷನ್ 211 FIR ಅನ್ನು ದಾಖಲು ಮಾಡಿಕೊಳ್ತಾರೆ. ಎ ಪ್ರಕಾರ ಜುಲೈ 11 ಸಂಜೆ 4:40ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಕಳೆಬರದೊಂದಿಗೆ ಹಾಜರಾಗ್ತಾನೆ ಅನಾಮಿಕ. BNS 183 ಅಂದರೆ ನ್ಯಾಯಾಧೀಶರ ಮುಂದೆ, ಅದು IP ಸೆಕ್ಷನಲ್ಲಿ 164 ಹೇಳಿಕೆ ಇತ್ತು, ಈಗ 183 ಇದೆ ಅದು BNS ಪ್ರಕಾರ. ಅನಾಮಿಕನ ಹೇಳಿಕೆಯನ್ನು ಮ್ಯಾಜಿಸ್ಟ್ರೇಟ್ ದಾಖಲು ಮಾಡಿಕೊಳ್ತಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಹೇಳಿಕೆ ದಾಖಲಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳೆಬರವನ್ನು ಹಸ್ತಾಂತರವನ್ನು ಮಾಡ್ತಾರೆ. ಮೃತದೇಹ ಹೊರ ತೆಗೆಯೋಕೆ ಕೋರ್ಟ್ ಅನುಮತಿಯನ್ನು ಧರ್ಮಸ್ಥಳ ಪೊಲೀಸರು ಕೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಅಲ್ಲಿ FIR ದಾಖಲಾದರೂ ಕೂಡ ತನಿಖೆಯಾಗಿಲ್ಲ. SIT ರಚಿಸಿ ಅಂತ ಜೋರಾದ ಕೂಗು ಕೂಡ ಎದ್ದೇಳುತ್ತೆ. ಜೂನ್ 14ನೇ ತಾರೀಕಿಗೆ SIT ರಚಿಸುವಂತೆ CMಗೆ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನು ಬರೆಯುತ್ತೆ. ಜೂನ್ 19ನೇ ತಾರೀಕಿಗೆ SITಗೆ ಕೊಡೋ ಅಗತ್ಯತೆ ಇಲ್ಲ, ಧರ್ಮಸ್ಥಳ ಪೊಲೀಸರ ತನಿಖೆ ನಡೆಸ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿರ್ತಾರೆ ನಿನ್ನೆಗೆ. ಆದರೆ ಇವತ್ತು ಪ್ರಕರಣವನ್ನು SITಗೆ ರಾಜ್ಯ ಸರ್ಕಾರ ವರ್ಗಾಯಿಸಿದೆ.